ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ಬಂದು 9ನೇ ದಿನ, ಸೊ 9th ಡೇ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೇನೆಲ್ಲ ಫುಡ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಯಾವ ಥರ ಇತ್ತು ಅನ್ನೋದನ್ನ ಶೇರ್ ಮಾಡ್ತೀನಿ. ಬೆಳಗ್ಗೆ ಎದ್ಮೇಲೆ ಆ್ಯಸ್ ಯೂಶ್ವಲ್ 1-2 ಗ್ಲಾಸ್ ಅಷ್ಟು ನೀರು ಕುಡಿತೀನಿ. ನಾರ್ಮಲ್ ವಾಟರೇ, ಬಿಸಿನೀರೇನೂ ಅಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಇವತ್ತು ಆ್ಯಕ್ಚುಲಿ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಿರಲಿಲ್ಲ. ಮಾರ್ನಿಂಗ್ ಸ್ವಲ್ಪ ಲೇಟಾಗೇ ಎದ್ದೇಳ್ತು. ಇವತ್ತು ಸಂಡೇ ಆಗಿತ್ತು, ಸೊ ಹಾಗಾಗಿ ಇವತ್ತು ವೆಯ್ಟ್ ಲಾಸ್ ಡ್ರಿಂಕ್ ಸ್ಕಿಪ್ ಆಯಿತು. ಆ್ಯಂಡ್ ನಾರ್ಮಲಾಗಿ ನೆನೆಸಿಟ್ಟಿರುವಂಥ ಬಾದಾಮಿ, ಒಂದು 5 ಬಾದಾಮಿನ ತೊಗೊಳ್ತೀನಿ. ಇದನ್ನು ನೀವು ಬ್ರೇಕ್ಫಾಸ್ಟ್ ಜೊತೆಗಾದರೂ ತೊಗೋಬೋದು, ಇಲ್ಲ ಬ್ರೇಕ್ಫಾಸ್ಟ್ಗಿಂತ ಮುಂಚೆನೇ ತೊಗೊಳ್ಬೋದು, ಅದು ನಿಮ್ಮ ಇಷ್ಟ. ನಾನೇನಂದರೆ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಾದ್ಮೇಲೆ 1 ಅವರ್ ಆದಮೇಲೆ ಈ ಥರ ನೆನೆಸಿಟ್ಟಿರೋವಂಥ ಏನಾದರೂ ನಟ್ಸ್ನ ತೊಗೊಳ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಸೊ ಹಾಗಾಗಿ ಚಿಕನ್ನ ತರಿಸಿದ್ದೀನಿ. ಇವತ್ತು ಆರಾಧ್ಯನೂ ಮನೆಯಲ್ಲೇ ಇದ್ಲಲ್ಲ, ಹಾಗಾಗಿ ಸ್ವಲ್ಪ ಅವಳ ಜೊತೆ ಆಟ ಆಡೋದು ಅದು ಇದು ಅಂಥೇಳಿ ಹಂಗೆ ಮಾರ್ನಿಂಗ್ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಒಂದು ಪಾರ್ಸಲ್, ಒಂದು ಡ್ರೆಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ, ಸೊ ಅದು ಬಂದಿತ್ತು. ಅದನ್ನು ಎಲ್ರಿಗೂ ಲಡ್ಡು ಅಂತೂ ಅವನಿಗೆ ಫುಲ್ ಎಕ್ಸೈಟ್ಮೆಂಟು. ಅದ್ರ ಜೊತೆ ಆರಾಧ್ಯ ಬೇರೆ, ಮೂವರು ಸೇರ್ಕೊಂಡು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಈ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಎತ್ನಿಕ್ ವೇರು, ಲೈಕ್ ಫಂಕ್ಷನ್ಸು, ಪೂಜೆಗಳು, ಹಬ್ಬಗಳು, ಈ ಥರದಕ್ಕೆಲ್ಲ ಕಲರ್ ಕಾಂಬಿನೇಷನ್ ತುಂಬ ಇಷ್ಟಪಟ್ಟು ಆರ್ಡರ್ ಮಾಡ್ಕೊಂಡಿರೋದು ಇದನ್ನು. ಸೊ ಲಿಂಕ್ ಏನಾದರೂ ಬೇಕಿದ್ರೆ ಈ ಡ್ರೆಸ್ಸಿಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಸೊ ಚೆಕ್ ಮಾಡಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತೆ, ಮತ್ತು ಗಣೇಶ ಹಬ್ಬ, ಇವತ್ತು ಸಾಕಷ್ಟು ಹಬ್ಬಗಳು ಬರುತ್ತೆ ಶ್ರಾವಣದಲ್ಲಿ. ಸೊ ಎತ್ನಿಕ್ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆನ್ಲೈನಿಂದ ಏನೇ ಪರ್ಚೇಸ್ ಮಾಡಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದೂ ಶೇರ್ ಮಾಡ್ತಿರ್ತೀನಿ, ವಿತ್ ಆಟೋಮೆಟಿಕ್ ಲಿಂಕ್ಸನ್ನು ಸೆಂಡ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಇನ್ನೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿಲ್ಲ ಅಂತಂದರೆ ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ, ಸೊ ಚೆಕ್ ಮಾಡಿ, ಫಾಲೋ ಮಾಡಿ. ಅದರಲ್ಲಿ ತುಂಬ ಜನ ನೀವು ಕೇಳ್ತಿರೋಂಥ ಲಂಚ್ ಬಾಕ್ಸ್ ರೆಸಿಪೀಸ್, ಏನು ಕಿಡ್ಸಿಗೆ ಲಂಚ್ ಬಾಕ್ಸ್ ರೆಸಿಪೀಸ್ ಎಲ್ಲ ಐಡಿಯಾಸು, ಒಳ್ಳೆ ಐಡಿಯಾಸ್ ಆಗಿರ್ಬೋದು. ಆ್ಯಂಡ್ ಹೇಳಿದ್ನಲ್ಲ, ನಾನು ತೊಗೊಳ್ಳೋವಂಥ ಇಷ್ಟಪಟ್ಟು ತೊಗೊಳ್ಳೋವಂಥ ಪ್ರಾಡಕ್ಟ್ಸಿಂದು ಲಿಂಕ್ಸ್ನ ಶೇರ್ ಮಾಡ್ತಿರ್ತೀನಿ. ಸೊ ಚೆಕ್ ಮಾಡಿ ಮರಿದೇನೆ, ಆ್ಯಂಡ್ ಫಾಲೋ ಮಾಡಿ. ಈ ಡ್ರೆಸ್ ಕಾಂಬಿನೇಷನ್ ಬಂದುಬಿಟ್ಟು ರಸ್ಟೆಡ್ ಆರೆಂಜ್ಗೆ ಗ್ರೀನ್, ಬಾಟಲ್ ಗ್ರೀನ್ ದುಪ್ಪಟ್ಟ ಬಂದಿದೆ. ದುಪ್ಪಟ್ಟಯಿಂದನೇ ಹೈಲೈಟ್ ಅಂತ ಹೇಳ್ಬೋದು ಈ ಡ್ರೆಸ್ಗೆ. ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದು ಶಾರ್ಟ್ಸಿಗೆ ನಾನು ತಗೊಂಡಿದ್ದು, ಹಾಗಾಗಿ ಏನು ಫುಲ್ ಡ್ರೆಸ್ಸಿಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಸೊ ಇವತ್ತು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದು ಅಂತಂದರೆ, ಮಕ್ಕಳಿಗೆ ಡೈಲಿ ಮಾರ್ನಿಂಗ್ ಮಾಲ್ಟ್ ಕೊಡ್ತೀನಿ, ಮಲ್ಟಿಗ್ರೇನ್ ಮಾಲ್ಟ್. ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಅದನ್ನು ಇವತ್ತು ನಾನು ತೊಗೊಂಡ್ಬಿಡೋಣ, ಮತ್ತೇನು ಸಪ್ರೇಟಾಗಿ ಮಾಡ್ಕೊಳ್ಳೋದು ಅಂತ ಮೂವರ್ಗೂ ಮಾಲ್ಟ್ ಮಾಡಿಕೊಂಡೆ. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಜಾಗ್ರಿ ಪೌಡರ್ ಹಾಕ್ಕೊಂಡಿದ್ದೀನಿ. ನನಗೆ ಅಲ್ಲಿ ಏನು ಮಾಡ್ತಾನೋ ನೋಡಿ ಹೆಂಗತ್ತಿದ್ದಾನೆ. ಏಯ್ ಕೆಳಗಳಿ ಇಳಿ ಕೆಳಗ ಬಾ, ಅರ್ಧ ಮೇಲಕ್ಕೆ ಬಾ. ಅಲ್ಲೇ ಇರ್ತೀಯಾ? ಸಕ್ಕರೆ ತಿಂತಾನೆ, ಸಕ್ಕರೆ ಕಳ್ಳ ಸಾಕು. ಲಡ್ಡು ಅಂತೂ ಈಗ ಗ್ಯಾಸ್ ಕಟ್ಟೆನೆಲ್ಲ ಹತ್ತದ್ದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತು, ಜಸ್ಟ್ ಒಂದು 10 ಸೆಕೆಂಡ್ ನಾವೇನಾದರೂ ನೋಡದೆ ಇದ್ದರೆ ಆರಾಮಾಗಿ ದೇವ್ರ ಕಟ್ಟೆ ಹತ್ಬಿಟ್ಟು ಹಿಂಗೆ ಅಲ್ಲಿ ದೇವ್ರ ದೀಪದ ಜೊತೆ ಎಲ್ಲ ಊದಿನ ಕಡ್ಡಿ ಇರುತ್ತಲ್ಲ, ಅದರಿಂದ ಎಲ್ಲ ಆಟ ಆಡೋದೆಲ್ಲ ಮಾಡ್ತಿರ್ತಾನೆ. ನಮಗೆ ಭಯ, ಅಪ್ಪಿತಪ್ಪಿ ಅಲ್ಲಿಂದ ಬಿದ್ದುಬಿಟ್ರೆ ಹಿಂಗೆ, ಮತ್ತು ದೀಪದ ಏನಾದ ಬಿಸಿ ತಾಗಿಸ್ಕೊಂಡ್ರೆ ಅಂತ. ಬಟ್ ಎಷ್ಟು ಹೇಳಿದ್ರು, ಎಷ್ಟು ಇದು ಮಾಡಿದ್ರು ಅವನು ಕೇಳೋದೇ ಇಲ್ಲ. ಸೊ ಹಾಗಾಗಿ 24/7 ಅವನ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು. ಸೊ ಮಕ್ಕಳು ಮನೇಲಿದ್ದಾರೆ ಅಂತಂದರೆ ಅವ್ರು ಸ್ವಲ್ಪ ದೊಡ್ಡವರಾಗೋವರೆಗೂ ಪೇರೆಂಟ್ಸ್ಗೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಅಂದರೆ, ಪೇಷನ್ಸ್ ಅಂತೂ 1000% ಇಟ್ಕೋಬೇಕು ಮಕ್ಕಳನ್ನ ನೋಡ್ಕೋಬೇಕು ಅಂತಂದರೆ. ಆರಾಧ್ಯ ಟೈಮಲ್ಲಿ ನಂಗೆ ಇಷ್ಟೊಂದೆಲ್ಲ ಕಷ್ಟ ಆಗ್ತಿರ್ಲಿಲ್ಲ, ಬಟ್ ಇವನೇ ಇಷ್ಟೊಂದು ಕಾಡ್ಸೋದು. ನೀವು ಹೇಳ್ತಿರ್ತೀರ, ಲಡ್ಡು ನೋಡ್ತಾ ಇದ್ದರೆ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗೆಲ್ಲ ನೆನಪಾಗತ್ತೆ ಅಂತ. ಸೊ ಹಾಗೆಲ್ಲ ನಾವು ಮಕ್ಕಳನ್ನ ನೋಡಿದಾಗ ಆ ಒಂದು ಮನಸ್ಸಿಗೆ ಬರೋ ಖುಷಿನೇ ಬೇರೆ. ಅವ್ರು ಮಾಡೋ ತುಂಟಾಟ, ಅವ್ರ ಜೊತೆಗೆ ಮಾತಾಡೋದು, ಸೊ ಅದಕ್ಕೆಲ್ಲ ನನಗೂ ಲಡ್ಡು ನೋಡಿದಾಗೆಲ್ಲ ಆರಾಧ್ಯಂದೇ ನೆನಪಾಗ್ತಿರುತ್ತೆ. ಆ್ಯಂಡ್ ಇವತ್ತು ಲಂಚು ನಾನು ಹೇಳಿದ್ನಲ್ಲ, ಚಿಕನ್ ಮಾಡಿತ್ತು ಅಂತಂದ್ರೆ, ಚಿಕನ್ ಚಾಪ್ಸ್ ಮಾಡಿದೆ. ಇದ್ರದ್ದು ಆ್ಯಕ್ಚುಲಿ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವ್ರದ್ದು ಬಿ ಶಿಫ್ಟ್ ಬೇರೆ ಇತ್ತು, ಟೈಮ್ ಆಗಿಬಿಡುತ್ತೆ ಮತ್ತೆ ಎಲ್ಲ ಶೂಟ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದ್ಸಲ ಯಾವಾಗಾದರೂ ತೋರಿಸೋಣ ಬಿಡು ಅಂತ
ನಾನು ಇದನ್ನು ಶೇರ್ ಮಾಡಲಿಲ್ಲ. ಸೊ ಲಂಚ್ಗೆ ನಾನು 2 ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ಆ್ಯಂಡ್ ಚಿಕನ್ ಚಾಪ್ಸು. ಸೊ ಆದಷ್ಟು ಆಯಿಲ್ ಕಡಿಮೆ ಹಾಕಿನೇ ಮಾಡಿರೋದು. ನಾನು ಆ್ಯಕ್ಚುಲಿ ಸುಮ್ಮನೆ ಫ್ರೈ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ, ಬಟ್ ರೊಟ್ಟಿ ಜೊತೆಗೆಲ್ಲ ಬೇಕಾಗತ್ತೆ ಅಂತ ಸ್ವಲ್ಪ ಮಸಾಲೆಗೇನೂ ಇಲ್ಲ, ಮೇನ್ ಮಸಾಲೆಗಿದು ಹುರಿದಿರುವಂಥ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇದೇನಂತಾರೆ ಕೊಬ್ಬರಿ, ಒಣಕೊಬ್ಬರಿ ಆ್ಯಂಡ್ ಹಸಿ ಶುಂಠಿ, ಬೆಳ್ಳುಳ್ಳಿ, ನೆಕ್ಸ್ಟು 1 ಟೊಮ್ಯಾಟೊ. ಸೊ ಇದಿಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಆ ಒಂದು ಮಸಾಲೆನ ಹಾಕಿರೋದು. ಚಿಕನ್ ಚಾಪ್ಸ್ ನಾನು ಮಾಡೋದು ಇದೇ ಥರ. ಸೊ ಮಧ್ಯಾಹ್ನ 2 ರೊಟ್ಟಿ ತೊಗೊಂಡಿದ್ನಲ್ಲ, ಸೊ ಚಿಕನ್ ಎಲ್ಲ ತಿಂದಾಗ ಹೆವಿನೇ ಇರುತ್ತೆ. ಹಂಗಾಗಿ ನನಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೇನು ತೊಗೊಳ್ಳಿಲ್ಲ, ಡೈರೆಕ್ಟ್ ಡಿನ್ನರ್ ಮಾಡಿಕೊಂಡೆ. ಡಿನ್ನರ್ಗೆ ಒಂಚೂರು ಸ್ವಲ್ಪ ವೈಟ್ ರೈಸು ಆ್ಯಂಡ್ ಸೇಮ್ ಚಿಕನ್ ಚಾಪ್ಸು, ಅದ್ರ ಜೊತೆಗೆ ಆನಿಯನ್ಸ್ ತೊಗೊಂಡಿದ್ದೀನಿ. ಇದು ಡಿನ್ನರು. ಇವತ್ತಿನ ಡೇ ಎಲ್ಲ ಸಂಡೇ ಅಲ್ಲ, ಹಾಗಾಗಿ ಹಿಂಗೆ ಕಳೆದೋಯ್ತು. ಸೊ ಇವತ್ತು ಯಾವ ಥರ ಇತ್ತು, ಏನೇನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.